ನಮಸ್ಕಾರ ಸರ್. ಇವಾಗ ಕಾಂಗ್ರೆಸ್ ಸರ್ಕಾರ ಗೆದ್ದ ಮೇಲೆ ಅಧಿಕವಾಗಿ ನಿಮ್ಮ ಮತಗಳಿಂದ ಅವರು ಎಲೆಕ್ಷನ್ ಅಲ್ಲಿ ಗೆದ್ದಿದ್ದಾರೆ. ಆದ್ರೆ ನಿಮ್ಗೋಸ್ಕರ ಕಾಂಗ್ರೆಸ್ ಸರ್ಕಾರ ಏನೆಲ್ಲ ಒಂದು ಉತ್ತಮವಾಗಿ ಮಾಡಿದೆ ಅಂತ ಹೇಳ್ತೀರಾ? ನೋಡಿ, ಏನಂದರೆ ಮೊದಲು BJP ಸರ್ಕಾರ ಇರೋವಾಗ ಅವರು ಒಂದು 5 ಮಾತು ಮುಸ್ಲಿಂ ಸಂಘಟನೆ ಮುಂದೆ ತಗೊಂಡ್ಬಂದಿದ್ರು. ಏನು, ಹಿಜಾಬು 4% ತೆಗ್ದಾಯಿತು, ಮುಸ್ಲಿಂ ರಿಸರ್ವೇಷನ್ನು, ಹಲಾಲ, ಇದಂತ ಒಂದು 5 ವಿಷಯ ಇತ್ತು. ಇವರು ಬರೋ ಮುಂಚೆ ಏನು ಹೇಳ್ತಾ ಇದ್ರು, ಕಾಂಗ್ರೆಸ್ ಪಕ್ಷ, ನೀವು ಎಲ್ಲ ನಮ್ಮ ತಗೊಬರ್ರಿ, ನಮ್ಮ ಪಾರ್ಟಿ ಬಂದಮೇಲೆ ಎಲ್ಲ ತೆಗೆದಾಕ್ಬಿಡ್ತೀವಿ. ಆ 5 ಮಾತಿನಲ್ಲಿ ಒಂದು ಮಾತು ಮೇಲೂ ಅವ್ರು ನಡೀಲಿಲ್ಲ. ಮತ್ತು ನಾವು ನೋಡಿದ್ರೆ ಪಾರ್ಲಿಮೆಂಟ್ ಬಂತು, ಅದು ಬಿಟ್ಟಾಯಿತು, ಪಾರ್ಲಿಮೆಂಟ್ ಆಗಿಬಿಡಲಿ ಅಂತ ಅದು ಹೋಯ್ತು. ಅದು ಆಗಿಬಿಟ್ಮೇಲೆ ಮತ್ತೆ ನಾವು ಪರಮೇಶ್ವರ್ ಅವ್ರಿಗೆ ಮತ್ತು DK ಶಿವಕುಮಾರ್ ಅವ್ರಿಗೆ ನಾವು ನಮ್ಮದು ಸದಾ ಇತಿಹಾಸ ಅಂತ ಒಂದು ತಂಜೀಮ್ ಇದೆ, ಸಂಘಟನೆ ಇದೆ. ಇದು 14 ವರ್ಷದಿಂದ ನಡೀತಾ ಇದ್ದು ವಾಯ್ಸ್ ಆಫ್ ಯೂನಿಟಿ ಅಂತ. ನಾವು ಎಲ್ಲ ಜಾತಿಗಳು ತೊಗೊಂಡು ಹೋಗ್ತಾ ಇರೋದು, ಬರೋ ಮುಸ್ಲಿಮ್ದಲ್ಲ. ಹೋಗ್ಬಿಟ್ಟು ಅವ್ರಿಗೆ ಪ್ರಶ್ನೆ ಮಾಡಿದ್ದೀವಿ, ಏನಪ್ಪ ಈ ಥರ ನೀವು ಹೇಳಿದಾರಲ್ಲ, ಒಂದು ಆಗಲಿಲ್ಲ ಅಂತ ಹೇಳಿದ್ಮೇಲೆ ನಾವು ಇದು ನೋಡ್ತೀವಿ ಅಂತ ಹೇಳಿಬಿಟ್ರು. ಅದು ಮುಂದೆ ಆ ಕೆಲಸ ನಡೀಲಿಲ್ಲ. ನಾವು ಆಯ್ತಪ್ಪ, ಸುಮ್ಮನೆ ನಡೀಲಿ, ಎಷ್ಟು ದಿವಸ ನಡೀತದೆ, ಇವತ್ತು ಮುಂದೆ ನೋಡ್ಕೊಳ್ಳೋಣ ಅಂತ ನಾವು ಸುಮ್ಮನೆ ಆಗಿದ್ದೀವಿ. ಮತ್ತೆ ನಾವು ಪುನಃ ಇದು ಔಕಾಫ್ ಎಲೆಕ್ಷನ್ ಬಂತು. ಔಕಾಫ್ ಎಲೆಕ್ಷನ್ ಬಂದಿದ್ಮೇಲೆ ಸಿಕ್ಕಾಪಟ್ಟೆ ಅದರಲ್ಲಿ ಟೆನ್ಷನ್ ನಡೀತು. ಅದರಲ್ಲಿ ಒಂದು ಒಳ್ಳೆ ನಮ್ಮ ಖ್ವಾಜಾ ಬಂದ ನವಾಜ್ ಗಿಸುದರಾಸು ಅವ್ರದ್ದು ಸಾಹೇಬ್ ಸಜ್ಜಾದ ಅಂದರೆ ಅವ್ರ ಮೇನ್ ಮುಖ್ಯ. ಈಗ ಅಲ್ಲಿ ಅವರು ಯೂನಿವರ್ಸಿಟಿ ಚಾನ್ಸಲರು ಅಂತ ಎಜುಕೇಟೆಡ್ ಮನುಷ್ಯ ಎಲೆಕ್ಟ್ ಆಗಿದ್ರು. ಎಲೆಕ್ಟ್ ಆಗಕ್ಕೆ ಆ ಟೈಮ್ನಲ್ಲಿ ಸಿಕ್ಕಾಪಟ್ಟೆ ತೊಂದರೆ ಕೊಟ್ಟರು ಅವರಿಗೆ. ಅವರು ಎಲೆಕ್ಟ್ ಆಯಿತು. ಎಲೆಕ್ಟ್ ಆಗಿಬಿಟ್ಟು ಮುಂದೆ ಬಂದಮೇಲೆ ಚೇರ್ಮನ್ ಮಾಡಲಿಕ್ಕೆ ತುಂಬ ಕಷ್ಟ ಆಯಿತು. ಅದಾಗ್ಬಿಟ್ಮೇಲೆ 3 ತಿಂಗಳು ನಡೆದ್ರು ಅವರು ಒಂದು ಸಿಂಗಲ್ ಮೀಟಿಂಗ್ ಮಾಡೋಕ್ಕೆ ಬಂದಿಲ್ಲ ಯಾರು. ಅದು 3 ತಿಂಗಳು ಒಳಗಡೆ ಮಾಡಬೇಕಲ್ವಾ, ಅದಕ್ಕೋಸ್ಕರ ಒಂದು ಮೀಟಿಂಗ್ ಆಯಿತು. ಆ ಮೀಟಿಂಗ್ನಲ್ಲಿ ಆ ಮಾಜಿ ಚೇರ್ಮನ್ ಇತ್ತಲ್ಲ, ಅವನೇ ಗಿಲಾಸ್ನಲ್ಲಿ ಅದು ಹಾಕ್ಕೊಡ್ದು ಹಂಗಂತ ಟೇಬಲ್ ಮೇಲೆ ಹೊಡೆದು ಅವನು ಮಾಡಿದ್ದಾನೆ. ಅದು ಗೊತ್ತಾಯಿತು ನನಗೆ. ಸರಿ, ಸುಮ್ಮನೆ ಆಗಿದ್ದು. ಮತ್ತೆ ಒಂದು ಲಾಸ್ಟ್ ಟೈಮ್ ಒಂದು ಮೀಟಿಂಗ್ ಇತ್ತು. ಆ ಮೀಟಿಂಗ್ನಲ್ಲಿ 11 ಜನನಲ್ಲಿ ಯಾರೋ ಇಬ್ಬರು ಮಿಸ್ ಆಗ್ತಾರೆ, ಓಕೆ. ಬಟ್ 11 ಜನ ಒಳಗೆ ಯಾರು ಬಂದಿಲ್ಲ, ಬರೀ 3 ಜನ ಇದ್ರು. ಜಮೀರ್ ಅಹಮದ್ ಖಾನ್ ಜೊತೆ ಒಳಗೆ ಮಾಜಿ ಚೇರ್ಮನ್ ಇದ್ದಾನಲ್ಲ, ಅವನು ಅಬ್ಬಾಸ್ ಸಲೀಂ ಬೋರಾ ಮನೆಯಲ್ಲಿ ಇದ್ರು. ಅವ್ರ ಮಿನಿಸ್ಟರು ಎಲ್ಲರೂ ಕಳಿಸ್ಬೇಕಲ್ಲ, ಅವ್ರು ಕಳಿಸ್ಲಿಲ್ಲ. ಅವ್ರ ಮಾತು ಮೇಲೆ ಇಲ್ಲ ಅಂತ ಲಾಸ್ಟ್ ಒಂದು ವಿಡಿಯೋ ಬಂದಿದೆ. ಮಾಜಿ 2 ಟೈಮ್ಸ್ ಅವನು ಚೇರ್ಮನ್ ಇದ್ರು, ಖಾಲಿದ್ ಅಂತ. ಅವರು ತುಂಬ ಜಾಸ್ತಿ ಮುಸ್ಲಿಮ್ಗೆ ಇದು ಮಾಡಿಬಿಟ್ಟಿದ್ದಾರೆ, ಹಂಗೆ ಮಾಡಿಬಿಟ್ಟಿದ್ದಾರೆ,